ಅಲ್ಲಪ್ಪ, ಈಗ ನಾವು ಒಕ್ಕಲಿಗರು ನಾವೆಲ್ಲ ಸಭೆ ಮಾಡ್ತೀವಿ, ಆಮೇಲೆ ಪರಿಶಿಷ್ಟ ಜಾತಿ ಪಂಗಡದವರು ಸಭೆ ಮಾಡ್ತೀವಿ, ಆಮೇಲೆ ಬೇರೆ ಬೇರೆಯವರು ಸಭೆ ಮಾಡ್ತೀವಿ. ಇದು ತಪ್ಪೇನು ಮಾಡಿದ್ರೆ ಹಂಗಾರೆ ನಾವು ನಮ್ಮ ಪಾರ್ಟಿಲಿ ಏನಾಗಬೇಕು, ನಾವೆಲ್ಲ ಹೆಂಗೆ ನಡ್ಕೋಬೇಕು, ಏನು ನಮ್ಮ ಸರಿ ತಪ್ಪುಗಳೇನಿದೆ, ನಾವು ಸರ್ಕಾರದಲ್ಲಿ ಏನು ಕೇಳಬೇಕು, ನಮ್ಮ ಜನಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಕೇಳ್ಬೇಕು ತಾನೆ. ಮಾತಾಡಿದ್ರೆ ಮಾತಾಡ್ಬಿಟ್ರು ಅಂತೀರಿ, ಮಾತಾಡಿದ್ರೆ ಇವ್ರು ಯಾರು ಸೇರ್ತಾನೆ ಇಲ್ಲ, ಮಾತಾಡ್ತಾನೆ ಇಲ್ಲನೂ ಅಂತೀರಿ. ಇದು ಹೆಂಗೆ? ಸಿಎಂ ಬದಲಾವಣೆ ಅಲ್ಲಪ್ಪ, ಸಿಎಂ ಬದಲಾವಣೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇದೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಭದ್ರ ಆಗದೆ, ತೀರ್ಮಾನ ತಗೋತಾರೆ. ಅದಕ್ಕೆ ಯಾವ ಕಾಲದಲ್ಲಿ ಯಾರ್ಯಾರು ಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಮೇಜರ್ ಆಗಿ ಒಕ್ಕಲಿಗರು ಇರ್ತಕ್ಕಂಥ ಸ್ಥಳ, ನಾವೆಲ್ಲ ಏನು ಮಾಡಿದ್ರು ನಮ್ಮ ಜನ ಕೇಳೋದಿಲ್ವಾ? ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರಲ್ಲಪ್ಪ, ಅವ್ರಿಗೆ ಉತ್ತರ ಹೇಳ್ಬೇಕು. ಏನಿಲ್ಲಪ್ಪ, ಪಾರ್ಟಿ ಸಂಘಟನೆ ಮಾಡ್ತಾ ಇದೀವಿ, ನಮ್ಮ ಜನ ನಾವು ಸಂಘಟನೆ ಮಾಡ್ಬೇಕಲ್ಲ. ಎಲ್ಲ ಯಾವ ಪಾರ್ಟಿ ಸುಮ್ಮನೆ ಯಾರು ಸೇರಿದ್ರು ಒಳ ರಾಜಕೀಯ ಅದೇ ಅಂತಾರೆ. ಯಾವ ಒಳ ರಾಜಕೀಯ ಏನಿಲ್ಲ. ನಮ್ಮ ಜನರು ನಾವು ಸಂಘಟನೆ ಮಾಡ್ಬೇಕು, ಅದಕ್ಕೆ ನಾವು ಸಭೆಗಳು ಮಾಡ್ತಾ ಇದೀವಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಏನು ಬದಲಾವಣೆ ಆಗಲ್ಲ, ಯಾವ್ದು ಬದಲಾವಣೆ ಆಗಲ್ಲ. ಸಚಿವ ಸಂಪುಟ ಏನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾರೆ ಸಾಹೇಬ್ರವರ. ನಮ್ಗೆ ಆ ಮಟ್ಟದಲ್ಲಿ ನಾವ್ ಇನ್ನೂ ಬೆಳೆದಿಲ್ಲ. ನಮ್ ನರೇಂದ್ರ ಸೋಮಣ್ಣ ಮಂತ್ರಿ ಆದ್ರೆ ಸಾಕು ನಮ್ಗೆ. ನರೇಂದ್ರ ಸೋಮಣ್ಣ ಮಂತ್ರಿ ಆಗ್ಬೇಕು ಅಂತ ನಂದು ಒತ್ತಾಯ ಇದೆ, ಪ್ರಾಮಾಣಿಕವಾಗಿ ಆಗ್ಲೇಬೇಕು. ಈಗ ಸಂಕ್ರಾಂತಿ ಆದ್ಮೇಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.